ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಈಚೆಗೆ ಕೆಲವು ದಿನಗಳ ಹಿಂದೆ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ತಿಪ್ಪಾಪುರ ಗ್ರಾಮದ ಭಾರತಿ ಎನ್ನುವಂತಹ ಮಹಿಳೆ ಹುಲ್ಲು ತರಲು ಹೊಲಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಾವು ಕಚ್ಚಿ ಮೃತಪಟ್ಟಂತಹ ಒಂದು ಘಟನೆ ನಡೆಯಿತು. ಭಾರತಿ ಚಂದ್ರಪ್ಪ ಎನ್ನುವಂತಹ ಮಹಿಳೆ ಹೊಲಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಹಾವು ಕಚ್ಚಿ ಸಾವನ್ನಪ್ಪಿದರು. ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ತಿಪ್ಪಾಪುರದಿಂದ ಹೂವಿನಡಗಲಿ 100 ಹಾಸಿಗೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಂದಂತಹ ಸಂದರ್ಭದಲ್ಲಿ ಡ್ಯೂಟಿ ಡಾಕ್ಟರ್ ಆದಂತಹ ಡಾಕ್ಟರ್ ನವೀನ್ ಅವರು ಡ್ಯೂಟಿಯಲ್ಲಿದ್ದರು. ಸಕಾಲದಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನು ನೀಡಲಿಲ್ಲ ಎನ್ನುವಂತಹ ಆಕ್ರೋಶ ಆವತ್ತು ವ್ಯಕ್ತವಾಯಿತು. ಆದರೆ ಸಕಾಲದಲ್ಲಿ ಚಿಕಿತ್ಸೆ ನೀಡದೇ ಗದಗ ಆಸ್ಪತ್ರೆಗೆ ರವಾನಿಸಿದರು. ಗದಗ ಆಸ್ಪತ್ರೆಗೆ ತೆರಳುವಂತಹ ದಾರಿ ಮಧ್ಯದಲ್ಲಿ ಭಾರತಿ ಚಂದ್ರಪ್ಪ ಇವರು ನಿಧನರಾಗಿದ್ದರು. ಹಾವು ಕಡಿತದಿಂದ ಸತ್ತಂತಹ ಮಹಿಳೆ ಕುಟುಂಬಕ್ಕೆ ಆಸರೆಯಾಗಿದ್ದರು. ಸಣ್ಣ 2 ಮಕ್ಕಳನ್ನು ಬಿಟ್ಟು ಹಾವು ಕಡಿತದಿಂದ ಸಾವನ್ನಪ್ಪಿದ್ರು. ಈ ಒಂದು ಘಟನೆಯನ್ನು ಕಂಡಂತಹ ಎಲ್ಲರ ಕಣ್ಣಲ್ಲೂ ಕೂಡ ಅವತ್ತು ನೀರು ಬಂತು. ಭಾರತಿ ಸಾವನ್ನಪ್ಪಿದಂತಹ ಮಹಿಳೆ ಭಾರತೀಯ ಗಂಡ ಚಂದ್ರಪ್ಪ ಒಬ್ಬ ಫೋಟೋಗ್ರಾಫರ್. ಇಡಿಯಾದ ಒಂದು ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಂತಹ ಭಾರತಿ ಸಣ್ಣ ಮಕ್ಕಳನ್ನು ಬಿಟ್ಟು ಸಾವಿನೆಡೆಗೆ ತೆರಳಿದಾಗ ಕಾರ್ಗತ್ತಲು ಕವಿದಿತ್ತು ಚಂದ್ರಪ್ಪನ ಬಾಳಿನಲ್ಲಿ. ಆದರೆ ನಂತರದ ದಿನಮಾನಗಳಲ್ಲಿ ಆ ಕೇಸು ದಾಖಲಾಯಿತು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಹಾವು ಕಡಿತದಿಂದ ಮಹಿಳೆ ಸತ್ತಿದ್ದಾಳೆ ಎನ್ನುವಂತಹದ್ದು ಮಾತ್ರ ಖಚಿತ. ಆದರೆ ಹೂವಿನಡಗಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೂಕ್ತವಾದಂತಹ ಒಂದು ಚಿಕಿತ್ಸೆ ದೊರೆತಿದ್ರೆ ಮಹಿಳೆ ಸಾವನ್ನಪ್ಪುತ್ತಿರಲಿಲ್ಲ ಎನ್ನುವಂತಹ ಆಕ್ರೋಶ ಈಗಲೂ ಕೂಡ ಕುದೀತಾ ಇದೆ ತಿಪ್ಪಾಪುರ ಗ್ರಾಮದ ಸಾರ್ವಜನಿಕರಲ್ಲಿ. ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾಳೆ ಮಹಿಳೆ ಎನ್ನುವಂತಹದ್ದು ಬಹಿರಂಗ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೆ ಇವತ್ತು ರೈತ ಸಂಘ ಈರುಳ್ಳಿ ಬೆಳೆಗಾರರ ರಾಜ್ಯಾಧ್ಯಕ್ಷರಾದಂತಹ NM ಸಿದ್ದೇಶ್ ಅವರು ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ತಿಪ್ಪಾಪುರ ಗ್ರಾಮದ 100ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ಆಗಮಿಸುವುದರ ಮೂಲಕ ವೈದ್ಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಏನಾವತ್ತು ಹಾವು ಕಡಿತದಿಂದ ಸಾವನ್ನಪ್ಪಿದರು ಮಹಿಳೆ ತಿಪ್ಪಾಪುರ ಗ್ರಾಮದ ಭಾರತಿ ಚಂದ್ರಪ್ಪ ಎನ್ನುವಂತಹ ಮಹಿಳೆ ಅವತ್ತು ಡ್ಯೂಟಿಯಲ್ಲಿದ್ದಂಥವರು ಡಾಕ್ಟರ್ ನವೀನ್. ಸಕಾಲದಲ್ಲಿ ಚಿಕಿತ್ಸೆ ನೀಡಲಿಲ್ಲ, ವೈದ್ಯರು ನಿರ್ಲಕ್ಷ್ಯವನ್ನು ವಹಿಸಿದರು ಎನ್ನುವಂತಹದ್ದು ಆವತ್ತು ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಸಕಾಲದಲ್ಲಿ ಚಿಕಿತ್ಸೆ ಸಿಕ್ಕಿದ್ರೆ ಬದುಕ್ತಾ ಇದ್ಲು ಭಾರತಿ ಎನ್ನುವಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಎನ್ನುವಂತಹದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ತಿಪ್ಪಾಪುರ ಗ್ರಾಮದ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಾರೆ ಹೂವಿನಡಗಲಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದ್ದರೂ ಕೂಡ ಯಾರ ವಿರುದ್ಧವೂ ಕ್ರಮ ಆಗಿಲ್ಲ. ಯಾರಿಗೂ ಕೂಡ ಕ್ರಮ ಮಾಡದೇ ಇರುವಂತಹದ್ದು ವೈದ್ಯರು ಇನ್ನಷ್ಟು ನಿರ್ಲಕ್ಷ್ಯವನ್ನು ವಹಿಸುವಂತಹ ಸಂದರ್ಭ ಒದಗಿದೆ ಎನ್ನುವಂತಹದ್ದು ಏನು ಭಾರತಿ ಎನ್ನುವಂತಹ ಮಹಿಳೆ ಹಾವು ಕಡಿತದಿಂದ ಮೃತಪಟ್ಟರು. ಆ ಭಾರತಿ ಗಂಡ ಚಂದ್ರಪ್ಪ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ. ನಿಜಕ್ಕೂ ವೈದ್ಯರ ನಿರ್ಲಕ್ಷ್ಯವೇ ನನ್ನ ಹೆಂಡತಿಯ ಸಾವಿಗೆ ಕಾರಣ ಅಂತ ಎದೆ ಬಡಿದುಕೊಂಡು ಅತ್ತ ಅವತ್ತು ಆ ದೃಶ್ಯ
ಎಲ್ಲರನ್ನೂ ಕೂಡ ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿತ್ತು. ಸಣ್ಣ ಮಕ್ಕಳು ನೋಡ್ತಾ ಇದ್ದೀರಿ, ತಂದೆಯ ಮುಂಭಾಗದಲ್ಲಿ ನಿಂತಿರುವಂಥ 2 ಮಕ್ಕಳು ಅನಾಥವಾದವು. ಇವತ್ತು ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದವು ಮಕ್ಕಳು. ಯಾಕೆ ಈ ಸರ್ಕಾರಿ ಆಸ್ಪತ್ರೆ ಹೀಗಾಗಿದೆ? ಯಾಕೆ ಈ ಸರ್ಕಾರಿ ವೈದ್ಯರು ಬಡವರ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ? ಸೂಕ್ತ ಏನು ಒಂದು ಅವರಿಗೆ ಸೂಕ್ತ ಕ್ರಮ ಆಗಬೇಕು. ಹಾವು ಕಚ್ಚಿ ಸತ್ತಂತಹ ಮಹಿಳೆಗೆ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಸರ್ಕಾರದಿಂದ ಸಿಗುವಂತಹ ಪರಿಹಾರ ಧನವೂ ಕೂಡ ಬೇಗ ಕುಟುಂಬ ವರ್ಗದ ಕೈ ಸೇರಬೇಕು ಎನ್ನುವಂತಹದ್ದು ಅಲ್ಲಿನ ಸಾರ್ವಜನಿಕರ ಆಕ್ರೋಶವಾಗಿತ್ತು, ಬೇಡಿಕೆಯಾಗಿತ್ತು. ತಹಸೀಲ್ದಾರರಾದಂತಹ ಸಂತೋಷ್ ಕುಮಾರ್ ಅವರು ಮನವಿಯನ್ನು ಸ್ವೀಕರಿಸಿದರು. ಈ ಒಂದು ಸಂದರ್ಭದಲ್ಲಿ 100 ಬೆಡ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಶಿವಕುಮಾರ್ ಕೂಡ ಇದ್ದರು. ಈ ಒಂದು ಬೆಳವಣಿಗೆ ನಿಜಕ್ಕೂ ಕೂಡ ಭಾಳಷ್ಟು ಜನರನ್ನು ಆಕ್ರೋಶಕ್ಕೆ ದುಡಿದೆ. ಇನ್ನು ಮುಂದಾದರೂ ಬುದ್ಧಿ ಕಲಿಯಬೇಕಾಗಿದೆ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ 100 ಹಾಸಿಗೆ ಸರ್ಕಾರಿ ಆಸ್ಪತ್ರೆಯ ಕರ್ತವ್ಯ ನಿರತರಾದಂತಹ ವೈದ್ಯರು ಒಂದಲ್ಲ ಎರಡಲ್ಲ ಮೇಲಿಂದ ಮೇಲೆ ಇಂಥ ಘಟನಾವಳಿಗಳು ನಡೀತಾ ಇವೆ. ವೈದ್ಯರ ನಿರ್ಲಕ್ಷ್ಯ ಬಡವರ ಸಾವಿಗೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಕೂಡ ನಿರ್ಲಕ್ಷ್ಯ ವಹಿಸಿದಂಥ ವೈದ್ಯರಿಗೆ ಕ್ರಮ ಆಗಲಿ.